ಗೈಸ್ ವೆಲ್ಕಮ್ ಬ್ಯಾಕ್. ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಮ್ಯಾಪಲ್ಲಿ ನೋಡಿದ್ರೆ ಅರೌಂಡ್ 3 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಶ್ರೀಕೃಷ್ಣ ಉಡುಪಿ ಮಠ. ನಾವು ಇವಾಗ ಉಡುಪಿ ಮಠಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅರೌಂಡ್ 3 ಕಿಲೋಮೀಟರ್ಸಿಂದ ಅರ್ಲಿ ಮಾರ್ನಿಂಗು ಒಂದು ವಾಕ್ ಆಗ್ತಿದೆ ಅಂತ ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ವಿ. ಮಳೆ ಏನೂ ಇಲ್ಲ, ಮಳೆ ನಿಂತೋಗಿರೋ ಕಾರಣದಿಂದ ಹೋಗ್ತಾ ಇದ್ವಿ. ಬನ್ನಿ ಶ್ರೀಕೃಷ್ಣ ಮಠ ಹೋಗೋಣ. ಗೈಸ್ ಇದೆ ಮೈನ್ ಎಂಟ್ರೆನ್ಸು ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ಸೊ ಈ ಕಡೆ ನಾನು ಹೋಗ್ಬೋದು. ಇದು ಹಿಂಭಾಗ ಮತ್ತು ಇನ್ನೊಂದು ಮುಂಭಾಗ ಇದೆ. ದೇವಸ್ಥಾನಕ್ಕೆ 2 ಕಡೆಯಿಂದ ಎಂಟ್ರಿ ಇದೆ, ಹಿಂಭಾಗ ಮತ್ತು ಮುಂಭಾಗ. ನಾವು ಹಿಂಭಾಗದಿಂದ ಬಂದಿದ್ದೀವಿ. ಈ ಕಡೆಯಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗಬೇಕು. ಇದು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಈ ಬಿಲ್ಡಿಂಗು ಲೆಫ್ಟ್ ಸೈಡಿಂದ ನಡ್ಕೊಂಡು ಹೋದರೆ ಅಲ್ಲೇ ಬರೆದಿದ್ದಾರೆ ನೋಡಿ, ಶ್ರೀಕೃಷ್ಣ ಮಠಕ್ಕೆ ದಾರಿ ಅಂದ್ಬಿಟ್ಟು. ಗೈಸ್ ದೇವಸ್ಥಾನ ಅರೌಂಡ್ 4:15 ಓಪನ್ ಆಗಿರುತ್ತೆ. ಜನನ ಬಿಡೋದು ಅರೌಂಡ್ 7 o'clock ಮೇಲೆ. ನೀವು ದರ್ಶನ ಮಾಡಬೇಕಂದ್ರೆ ಗೈಸ್ ನೋಡಿ, ನೀವು ದರ್ಶನ ಮಾಡಬೇಕಂದ್ರೆ ಇಲ್ಲೆಲ್ಲ ಬರ್ತಾ ಇದ್ದಾಳ, ಹಿಂಗೆ ಬರಬೇಕು. ಇದರಿಂದ ಮುಂದೆ ಇನ್ನು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೇಂದ್ರ ಹಾಕಿದ್ದಾರೆ ನೋಡಿ, ಉಡುಪಿ ಶ್ರೀಕೃಷ್ಣ ಮಠ. ಇಲ್ಲಿ ಗೋಪುರ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇದು ಅಂತೂ ಮಾಹಿತಿ ಕೇಂದ್ರ ನೋಡಿ. ಇಲ್ಲೆಲ್ಲ ಗ್ರೀನರಿ ಆಗಿ ಹೊಸ ಗೀತಾ ಮಂದಿರ. ಸೊ ಇಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ, ಈ ಬೋರ್ಡ್ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಗೀತಾ ಮಂದಿರ ಅಂತೆ, ಮಸ್ತಾಗಿ ಭಾಷಣ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಗೈಸ್ ಇವಾಗ ನಾವು ರೂಮಿಂದ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಶ್ರೀಕೃಷ್ಣ ಪರಮಾತ್ಮಂದು. ಇಲ್ಲಿ ತುಂಬಾ ಅತಿಥಿ ಗೃಹಗಳು ಹಾಗೂ ಹಲವಾರು ಅಂಗಡಿ ಮಳಿಗೆಗಳಿದ್ದಾವೆ, ಕಲ್ಯಾಣಿ ಕೂಡ ಇದೆ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನಾವು ಖಾಲಿ ಇದೆ, ಜನ ಯಾರೂ ಇಲ್ಲ, ಬೇಗ ದರ್ಶನ ಆಗಲಿ ಅಂತ ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಿ ನಿಂತ್ಕೊಂಡಿದ್ದೀವಿ. ಗೈಸ್ ಕಲ್ಯಾಣಿ ಮಹತ್ವವಾಗಿದೆ. ಇಲ್ಲಿರೋ ನೀರು ಮೈಮೇಲೆ ಹಾಕ್ಕೊಂಡ್ರೆ ಯಾವುದೇ ರೋಗ ಗುಣಗಳು ಬರೋದಿಲ್ಲ, ಹಾಗೂ ಇಲ್ಲಿ ಸ್ನಾನ ಮಾಡೋಕ್ಕೆ ಬಿಡಲ್ಲ, ಬಂದ್ ಮಾಡಿದ್ದಾರೆ. ಇಲ್ಲಿರೋ ಅಂಥ ನೀರು ಏನಿದ್ರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ದೇವರಿಗೆ ವಿಶೇಷ ಪೂಜೆಗೋಸ್ಕರ ಯೂಸ್ ಮಾಡ್ತಾರೆ. ಗೈ ಶ್ರೀಕೃಷ್ಣ ಉಡುಪಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ನೋಡಿ, ಎಲ್ಲಿ ನೋಡಿದ್ರು ಅಲ್ಲಿ ಮಳೆ, ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ಕಲ್ಯಾಣಿ ವ್ಯೂ ಕಾಣಿಸುತ್ತೆ, ಸಕ್ಕತ್ತಾಗಿ ಬರುತ್ತೆ ನೋಡಿ, ಸೂಪರಾಗಿ ಇದೆ. ಗೈಸ್ ಫುಲ್ಲು ಮಳೆ ಬೀಳ್ತಾ ಇದೆ. ಪಕ್ಕದಲ್ಲೇ ಕಾನಿಯೂರು ಮಠ ಅಂತ ಇದೆ. ಸೊ ಈ ಮಠದಲ್ಲಿ ಹೋಗಿ ಆಮೇಲೆ ದರ್ಶನ ಮಾಡ್ಕೊಂಬರ್ತೀವಿ. ಇಲ್ಲಿ ತುಂಬ ಪ್ರಾಣಿಗಳು, ಹಸು ಕೂಡ ಇದೆ ನೋಡಿ, ಎಷ್ಟು ದೊಡ್ಡ ಹಸು ಇದೆ. ಈ ಹಸು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ಆವಾಗಲೇ ಹೇಳ್ದಂಗೆ 2 ಕಡೆಯಿಂದ ಎಂಟ್ರಿ ಇದೆಯಲ್ಲ, ಇವಾಗ ಮೇಯ್ನು ಗೇಟಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಕನಕಂಡ ಕಿಂಡಿ ಮುಖಾಂತರ ನೋಡಬಹುದು ಕೃಷ್ಣ ಪರಮಾತ್ಮನ. ಫುಲ್ಲು ವಿಶಾಲವಾದ ಪಾರ್ಕಿಂಗ್ ಏರಿಯಾ, ಆಮೇಲೆ ಅಂಗಡಿಗಳು, ಮಾಳಿಗೆಗಳು ಎಲ್ಲ ಇದ್ದಾವೆ. ಮೇಯ್ನ್ ಇದೆ ಕೃಷ್ಣನ ದೇವಸ್ಥಾನ. ನಮ್ಗಂತೂ ಈಸಿಯಾಗಿ ಬೇಗನೆ ದರ್ಶನ ಆಗೋಯ್ತು. ಒಳಗಡೆ ಎಲ್ಲ ಫೋಟೋಗ್ರಫಿ ಏನೂ ಅಲೋ ಮಾಡಲ್ಲ. ಗೈಸ್ ನಾವು ಹಿಂಭಾಗನೇ ಹೋಗ್ಬಿಟ್ಟು ಶ್ರೀ ಉಡುಪಿ ಕೃಷ್ಣನ ದರ್ಶನ ಮಾಡ್ಕೊಂಬಂದ್ವಿ. ಈ ಗೋಪುರದ ಮೇಲೆ ಹಲವಾರು ಕಲಾಕೃತಿಗಳು ಹಾಗೂ ವಿಭಿನ್ನ ಶಿಲ್ಪಕಲೆಗಳನ್ನು ನಾವು ಕಂಬದ ಮೇಲೆ ನೋಡಬಹುದಾಗಿದೆ.
ಫ್ರೆಂಡ್ಸ್, ಇಲ್ಲಿಂದ ನಡ್ಕೊಂಡು ಸ್ವಲ್ಪ ಒಳಗಡೆ ಹೋಗಬೇಕು. ಒಳಗಡೆ ಹೋಗುವಾಗ ಶೂಟಿಂಗ್ ಏನೂ ಮಾಡಲ್ಲ. ಇಲ್ಲಿ ಮಾನಿಟರ್ಗೆ ಹಾಕಿದ್ದಾರೆ ಕನಕನ ಕಿಂಡಿ ಹತ್ರ. ನೋಡಿ, ಮಹಾಮಂಗಳಾರತಿ ಪೂಜೆ ಇಲ್ಲೇ ನೋಡ್ಬೋದು. ನಾವು ಒಳಗಡೆ ಹೋಗಿ ದರ್ಶನ ಮಾಡಿದ್ದೀವಿ. ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಇದು ರೆಕಾರ್ಡ್ ಮಾಡಿರೋದು. ಡಿವೈನ್ ಪೀಸ್ಫುಲ್ಲು ಸ್ಪಿರಿಟ್ಲಿ ಕೃಷ್ಣ ಪರಮಾತ್ಮಂದು ದರ್ಶನ ಆಯಿತು. ಹಾಗೂ ಮಹಾಮಂಗಳಾರತಿ ಎಲ್ಲ ನಡೀತಾ ಇತ್ತು. ಕನಕನ ಕಿಂಡಿಯಲ್ಲಿರೋ ಮಾನಿಟರಿಂಗಿಂದನೇ ನಾವು ಕೂಡ ದರ್ಶನ ಮಾಡಿದ್ವಿ. ಯಾಕಂದರೆ ಒಳಗಡೆ ಬೆಳಿಗ್ಗೆನೇ ಹೋಗಿ ದರ್ಶನ ಮಾಡ್ಕೊಂಬಂದಿದ್ವಿ. ಫುಲ್ಲು ರಶ್ ಆಗಿತ್ತು. ನನ್ನ ದೇವಸ್ಥಾನ ಹಿಂದೆ ನೋಡಿ, ಇದೇ ಮೈನ್ ಎಂಟ್ರೆನ್ಸು. ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಬೆಳಿಗ್ಗೆನೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವಿ. ಸೊ ಯಾರೂ ಇದ್ದಿಲ್ಲ, ಖಾಲಿಯಾಗೇ ಇತ್ತು ಆರಾಮಾಗಿ. ಇವಾಗ ನೋಡಿ ಕ್ಯೂ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಕ್ಯೂ ಎಷ್ಟು ಜನ ಅವರೇ. ಸೊ ಇಲ್ಲಿಂದಾನೇ ನಾವು ಬೆಳಿಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು. ಸೊ ಎಂಟ್ರೆನ್ಸು ಇದೆ. ಇಲ್ಲಿ ಒಂದೆರಡು ಫೋಟೋ ತೊಗೊಳ್ತಾ ಇದ್ವಿ. ಸೊ ತೊಗೊಂಡು ಇವಾಗ ಮೇನ್ ಅಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಗೈಸ್, ಫೈನಲು ನಾವು ಶ್ರೀಕೃಷ್ಣ ಮಠ ದರ್ಶನ ಮಾಡ್ಕೊಂಡು ಶ್ರೀ ಕಾನೇಯೂರು ಮಠದಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಇವಾಗ ನಾವು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಒಳಗಡೆ ಫೋಟೋಗ್ರಫಿ ಏನು ಅಲೋ ಮಾಡಲ್ಲ. ಇಲ್ಲಿಂದನೇ ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಾವು ಬೆಳಿಗ್ಗೆ ದರ್ಶನ ಮಾಡಿರೋ ಜಾಗದಲ್ಲೇ ಸ್ವಲ್ಪ ಪಕ್ಕದಲ್ಲೇ ನಮ್ಮ ರೂಮ್ ಕೂಡ ಇದೆ, ಅದು ತೋರಿಸ್ತೀನಿ. ಗೈಸ್, ಹಿಂಗೆ ಸ್ಟ್ರೈಟಾಗಿ ಬರಬೇಕು. ಹಂಗೆ ಸ್ವಲ್ಪ ಮುಂದೆ ಬಂದರೆ ಶ್ರೀ ಹಿರಿಯೂರು ಮಠ ಉಡುಪಿ ವಾಮನ ವಿಠ್ಠಲ ಅತಿಥಿ ಗೃಹ ನಾವು ಉಳ್ಕೊಂಡಿರೋದು. ಸೊ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ ಹೆಂಗಿದೆ ಅಂತ. ಟೂ ವೀಲರ್ ತಗೊಂಬಂದರೆ ಇಲ್ಲೇ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಪ್ಲೇಸು ಐತೆ ಸಖತ್ತಾಗಿ. ಆಮೇಲೆ ಇಲ್ಲೊಂದು ಬಾವಿ ಕೂಡ ಇದೆ ನೋಡಿ, ಹಳೆಯ ಕಾಲದೊಂದು ಬಾವಿ ಇದೆ. ಆರಾಮಾಗಿ ಗಾಡಿ ಪಾರ್ಕ್ ಮಾಡ್ಕೊಂಡು ನಾವು ಹೋಗ್ಬೇಕು ಸೆಕೆಂಡ್ ಫ್ಲೋರ್ಗೆ. ಗೈಸ್, ಇವಾಗ ನಾನು ಉಳ್ಕೊಂಡಿರೋಂಥ ರೂಮ್ ತೋರಿಸ್ತಾ ಇದ್ದೀನಿ. ಸೊ ಆ ರೂಮ್ಗೆ ಹೋಗೋಣ ಬನ್ನಿ, ಏನೇನು ಫೆಸಿಲಿಟೀಸ್ ಎಲ್ಲ ಇದೆ ಅಂತ ತೋರಿಸ್ತೀನಿ. ನಾವು ಉಳ್ಕೊಂಡಿರೋದು ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ರೂಮು, ವಸತಿ ಗೃಹ. ಫಸ್ಟ್ ಫ್ಲೋರಲ್ಲೇ ಆಫೀಸ್ ಇದೆ, ಇಲ್ಲೇ ಲೆಫ್ಟ್ ಸೈಡು. ಸೊ ನಮ್ಮದು ಮೇಲೆ ಇರೋದು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ಸೊ ಈಗ ಸೆಕೆಂಡ್ ಫ್ಲೋರ್ ರೂಮಲ್ಲಿ ಏನೇನು ಫೆಸಿಲಿಟೀಸ್ ಇದೆ. ಸೊ ದೇವಸ್ಥಾನ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ಇದೆ ರೂಮ್ಗಳು ನೋಡಿ, 104, 103,
ಆಮೇಲೆ 102 ಆ್ಯಂಡ್ ದೆನ್ 101. ಸೊ ರೂಮಿಂದ ಬಂದರೆ ಒಳ್ಳೆ ವ್ಯೂ ಪಾಯಿಂಟು ನೋಡಿ. ದೇವಸ್ಥಾನ ಆರ್ಚ್ ಕೂಡ ಕಾಣಿಸ್ತಾ ಇದೆ. ಎಲ್ಲ ಫುಲ್ಲು ಮುಂಚಿನ ಮನೆಗಳು. ಗೈಸ್ ಇವಾಗ ರೂಮ್ ಈಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಒನ್ ಡೇಗೆ ರೂಮ್ಗೆ 700 ರುಪೀಸ್ ಚಾರ್ಜಸ್ ಮಾಡಿದ್ರು ಇಬ್ಬರಿಗೇ. ಸೊ ಇದೇ ನಮ್ಮ ಅರಮನೆ ರೂಮು. ಬಟನ್ ಆನ್ ಮಾಡೋಣ. ಸೊ ಕರೆಂಟ್ ಹೋಗ್ಬಿಟ್ಟಿದೆ. ಕರೆಂಟ್ ಏನೂ ಇಲ್ಲ, ಕರೆಂಟ್ ಆಫ್ ಆಗಿದೆ.